ಹೋಗ್ತೀರ ಬರ್ಬೇಕಮ್ಮ. ಶುಭ ದಿನ. ಈ ದಿನ ನಮ್ಮ ಸ್ವರ್ಣಗೌರಿ ಆ ಮಹಾತಾಯಿನ ತವ್ರ ಮನೆಯಿಂದ ಅತ್ತೆ ಮನೆಗೆ ಕಳಿಸ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಈ ಗುಡಿಬಂಡೆಯಲ್ಲಿ ಅನಾದಿ ಕಾಲದಿಂದ ಸುಮಂಗಲಿಯರ ಜೊತೆಯಲ್ಲಿ ಅಮಾನಿ ಬೈರಸಾಗರದ ಒಂದು ಸಮೀಪದಲ್ಲಿ ಬಂದು ಇಲ್ಲಿ ಸುಮಂಗಲಿಯರ ಒಂದು ಆರತಿಯನ್ನು ಮಾಡಿ ಆ ಮಹಾತಾಯಿಯನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದು ಮೊದಲಿನಿಂದ ಬಂದಿರತಕ್ಕಂಥದ್ದು. ಆ ಮಹಾತಾಯಿ ಹೇಗೆ ಬಂದಿದ್ದಾಳೋ ಅದೇ ರೀತಿಯಾಗಿ ಹಾಗೆ ಹೋಗಬೇಕು ಅಂತ ನಿರ್ಣಯ ಆಗಿರ್ತಕ್ಕಂಥದ್ದು. ನಮ್ಮ ಗುಡಿಬಂಡೆಯಲ್ಲಿ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಪ್ರಪಂಚದಲ್ಲಿ ಎಲ್ಲ ಊರಿನಲ್ಲೂ ನಡೆಯೋದಕ್ಕೂ ನಮ್ಮ ಈ ಗುಡಿಬಂಡೆಯಲ್ಲಿ ನಡೆಯತಕ್ಕಂಥ ಒಂದು ಸಂಭ್ರಮಕ್ಕೂ ಶಾನೆ ವ್ಯತ್ಯಾಸ ಇರುತ್ತೆ. ಈ ನಮ್ಮ ಗುಡಿಬಂಡೆಯಲ್ಲಿ ಸಾಮೂಹಿಕವಾಗಿ 4 ಪಲ್ಲಕ್ಕಿಗಳು ಬರ್ತಕ್ಕಂಥದ್ದು. 4 ಪಲ್ಲಕ್ಕಿಗಳಲ್ಲಿ ಇವತ್ತು ಅಸಂದರ್ಭವಾಗಿರ್ತಕ್ಕಂಥದ್ದು ಒಂದು ಪಲ್ಲಕ್ಕಿ ಇದು ಬರಲಿಲ್ಲ. ನಮ್ಮ ವೇದಮೂರ್ತಿ ಬ್ರಹ್ಮಶ್ರೀ ನರಸಿಂಹಮೂರ್ತಿಗಳವರ ಒಂದು ಇದಕ್ಕೆ ಆಗಲಿಲ್ಲ. ಇವಾಗ 3 ಪಲ್ಲಕ್ಕಿಗಳು ಬಂದಿವೆ. ಆ ಪಲ್ಲಕ್ಕಿಗಳಲ್ಲಿ ಮಹಾತಾಯಿನ ಕರ್ಕೊಂಡು ಬಂದಿದ್ದಾಗಿದೆ. ಅಮಾನಿ ಬೈರಸಾಗರದಲ್ಲಿ ಆಕೆಯನ್ನು ವಿಸರ್ಜನೆಯನ್ನು ಮಾಡ್ತಾ ಹಿಂಗೆ ಗೌರಿ ಅಂತಕ್ಕಂಥ ಒಂದು ಸಂಭ್ರಮ. ಆ ಮಹಾತಾಯಿನ ನಿಜವಾಗ್ಲೂ ಆ ಗಂಗೆ ಕರೆಸ್ಕೊಳ್ತಾ ಇದ್ದಾಳೆ. ಅಂದರೆ ತವ್ರ ಮನೆಯಿಂದ ಅತ್ತೆ ಮನೆಗೆ ಹೋಗ್ತಕ್ಕಂಥ ಒಂದು ಸಂಭ್ರಮ. ಈ ದಿನ ನಮ್ಮ ಈ ಶುಭ ದಿನದಲ್ಲಿ ಭಾನುವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಆ ಮಹಾತಾಯಿನ ಕೆರೆ ಸಂಭ್ರಮದಲ್ಲಿ ಆ ಕೆರೆಯ ಒಂದು ಆಶ್ರಯದಲ್ಲಿ ಅಮಾನಿ ಬೈರಸಾಗರದ ಒಂದು ಆಶ್ರಯದಲ್ಲಿ ಆಕೆಯನ್ನು ಈ ದಿನ ನಾವು ವಿಸರ್ಜನೆಯನ್ನು ಮಾಡ್ತಾಯಿದ್ದೇವೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಎಲ್ಲೆಲ್ಲೂ ಯಶಸ್ಸು ನಡೀಬೋದು. ಆದರೆ ನಮ್ಮ ಈ ಗುಡಿಬಂಡೆ ಜವಳಿ ಗುಡಿಬಂಡೆ, ಈ ಜವಳಿ ಗುಡಿಬಂಡೆಯಲ್ಲಿ ನಡೀತಕ್ಕಂಥ ಒಂದು ಸಂಭ್ರಮವೇ ಬೇರೆ. ಅನೇಕ ಜನ ಮುತ್ತೈದೆಯರು, ಸುಮಂಗಲಿಯರು, ಭಕ್ತಾದಿಗಳು ಅನೇಕ ಜನ ಬಂದು ಇಲ್ಲಿ ಸಂತೋಷಪಟ್ಟು ಆ ಮಹಾತಾಯಿನ ನಿಜವಾಗಿಯೂ ಕಳಿಸ್ತಾ ಇದ್ದಾರೆ. ಆ ಮಹಾತಾಯಿ ನಮ್ಮ ಗ್ರಾಮದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಾನು ಈ ಗುಡಿಬಂಡೆಯಲ್ಲಿ ನಾನು ಒಬ್ಬ ಪುರೋಹಿತನಾಗಿ ಪುರಕ್ಕೆ ಹಿತವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯ. ಈ ದಿನ ನಮ್ಮ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ.